ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಟಿ ನರಸೀಪುರ ರೋಡ್, ಮೈಸೂರು ಸಿಟಿ ಸೆಂಟ್ರಿಂದ 15ನೇ ಕಿಲೋಮೀಟ್ರ್. ಇದು ರೆಡಿ ಫಾರ್ಮ್ ಹೌಸ್. ಈಗ ಮನೆ ತೋರಿಸ್ತಾ ಇರೋದು, ಹೊರಗಡೆಯಿಂದ ತೋರಿಸ್ತೀನಿ, ಗಾರ್ಡನ್ನು ತೋರಿಸ್ತೀನಿ. ಫುಲ್ ನೋಡಿ. ಇದು ಟಿ ವಿ ಕ್ಯಾಬಿನೆಟ್. ಈ ಆರ್ ಸಿ ಸಿ ಮನೆ, ಆರ್ ಸಿ ಸಿ 11 ಫೂಟ್ ಹೈಟ್ಗೆ ಹಾಕಿದ್ದಾರೆ. ಮನೆಗಳಲ್ಲೂ ನಾವು ಅಷ್ಟೊಂದು ಹಾಕ್ಸೋಕ್ಕಿಲ್ಲ, 10-10.5 ಹಾಕ್ಸ್ತೀವಿ ಆರ್ ಸಿ ಸಿ ಹೈಟ್. ಬಟ್ ಇದು 11 ಫೀಟ್ಗೆ ಹಾಕಿದ್ದಾರೆ. ನೋಡಿ, ಇದೊಂದು ಬೆಡ್ರೂಮ್ಗೆ ವಾರ್ಡ್ರೋಬ್, ಡ್ರೆಸ್ಸಿಂಗ್ ರೂಮು. ಇದು ಡ್ರೆಸ್ಸಿಂಗ್ ರೂಮು. ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್, 2 ಬೆಡ್ರೂಮ್ ಇದೆ. 2 ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ ವಿತ್ ಡ್ರೆಸ್ಸಿಂಗ್ ರೂಮ್. ನೋಡಿ, ಇದು ಲಿವಿಂಗ್. ಎದುರುಗಡೆ ಕಾಣ್ತಾ ಇರೋದು ಪೂಜಾ ರೂಮು. ಲೆಫ್ಟ್ ಸೈಡ್ ಕಿಚನ್. ನೋಡಿ, ಇದು ಖಾಲಿ ಜಾಗ ಇದೆಯಲ್ಲ, ಇದು ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೊಟ್ಟಿರೋದು. ನೋಡಿ, ಇಲ್ಲೂ ರಾಫ್ಟ್ ಮಾಡಿದ್ದಾರೆ. ಮಸಾಲೆ ಡಬ್ಬೆ ಅದು ಇದು ಇಟ್ಕೋತಾರಲ್ಲ, ಸೊ ಅದಕ್ಕೋಸ್ಕರ. ಇದು 2ನೇ ಬೆಡ್ರೂಮ್. ಇದು ಬೆಡ್ರೂಮ್ಸ್ಗೆ ಫ್ಲೋರಿಂಗ್ ವುಡನ್ ಟೈಲ್ಸ್ ಹಾಕಿದ್ದಾರೆ. ಇದರಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ, ಮೇಲ್ಗಡೆ ರಾಫ್ಟ್ ಮಾಡಿದ್ದಾರೆ, ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ನೋಡಿ, ಆ ಬೆಡ್ರೂಮ್ ಥರನೇ ಇದಕ್ಕೂ ಡ್ರೆಸ್ಸಿಂಗ್ ರೂಮು. ಮೇಲ್ಗಡೆ ರಾಫ್ಟ್ ಮಾಡಿದ್ದಾರೆ. ವಾಶ್ ಬೇಸನ್ನು ಇಲ್ಲೇ. ಅಟ್ಯಾಚ್ ಬಾತ್ರೂಮ್ ಮತ್ತು ಜಾಗ್ವಾರ್ನಲ್ಲಿಗಳು ಕ್ವಾಲಿಟಿ ಮೆಟೀರಿಯಲ್ ಚೆನ್ನಾಗಿ ಹಾಕಿದ್ದಾರೆ. ನೋಡಿ, ಗೀಝರ್ ಎಲ್ಲ ಹಾಕಿದ್ದಾರೆ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್. ಇದು ಮೇಲ್ಗಡೆ ಹೋಗಿ ನಾನು ತೋರಿಸ್ತೀನಿ. ಮೇಲ್ಗಡೆ ಟಾಪಲ್ಲಿ ನೋಡಿ, ಈ ಥರ ಲಾನ್ ಹಾಕಿ, ಈ ಥರ ಕಲ್ಗಳು ಹಾಕಿ ಲೈಟಿಂಗ್ ಎಲ್ಲ ಮಾಡಿದ್ದಾರೆ. ನೋಡಿ, ಲೈಟಿಂಗ್ ಕಾಣ್ತಾ ಇರೋದು ಎದುರುಗಡೆದು. ನಾನು ನೈಟಲ್ಲೂ ಒಂದು ವೀಡಿಯೋ ಮಾಡಿದ್ದೀನಿ, ಬೇಕಾದ್ರೆ ನೋಡಿ, ಭಾಳ ಚೆನ್ನಾಗಿ ಕಾಣ್ತಿರೋದು. ನಾನು ಸ್ವಲ್ಪ ಬೆಳಕಿರೋ ಟೈಮಲ್ಲಿ ತೊಗೊಬಿಟ್ಟಿದ್ದೀನಿ. ಸ್ವಲ್ಪ ಕತ್ಲೆ ಆಗಿದ್ರೆ ಇನ್ನೂ ಪ್ಯಾಲೇಸ್ ಥರ ಕಾಣೋದು. ನೋಡಿ, ಇದರಲ್ಲಿ ಸುತ್ತ ಹಣ್ಣಿನ ಗಿಡನೂ ಹಾಕಿದ್ದಾರೆ. 40% ತೆಂಗಿನ ಮರ ಹಾಕಿದ್ದಾರೆ. ನೋಡಿ, ಇದೆಲ್ಲ ಲೈಟಿಂಗ್. ಸುತ್ತ ಮೆಶ್ ಫೆನ್ಸಿಂಗ್ ಮಾಡಿದ್ದಾರೆ. ಹೊರಗಡೆಯಿಂದ ನಾಯಿ ಮತ್ತು ಮುಂಗೂಸಿ ಏನೋ ಬರುತ್ತಲ್ಲ, ಅದೇನೂ ಬರೋಕ್ಕಿಲ್ಲ. ಮೆಶ್ ಹಾಕಿದ್ದಾರೆ ಸುತ್ತ. ನೋಡಿ, ಫುಲ್ ಗಾರ್ಡನ್. ಮಿಕ್ಸಿಂಗ್ ಫ್ರೂಟ್ ಹಾಕಿದ್ದಾರೆ. 40% ತೆಂಗು, ಮಿಕ್ಕಿದೆಲ್ಲ 60% ಎಲ್ಲ ಥರದ್ದು ಅಸಾರ್ಟೆಡ್ ಟ್ರೀಸ್ ಹಾಕಿದ್ದಾರೆ. ಈ ಥರ ಒಂದು ಆರ್ ಸಿ ಸಿ ಮನೆ, ಹೊರಗಡೆ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ, ಪಾರ್ಟಿ ಗಿಟ್ಟಿ ಮಾಡೋಕ್ಕೆ ವರಂಡ ಮಾಡಿದ್ದಾರೆ. ನೋಡಿ, ಈ ಥರ ಪಿಲ್ಲರ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಇದು ಮಂಗಳೂರು ಟೈಲ್ಸ್. ಇದು ಮನೆ ಸುತ್ತ ಎಲ್ಲ ಗಾರ್ಡನ್ ಮಾಡಿರೋದು. ಎಲ್ಲಿಂದ ಯಾವ ಕಿಟಕಿಯಿಂದ ಯಾವ ಡೋರಿಂದ ನೋಡಿದ್ರೂ ಗ್ರೀನರಿ ಕಾಣ್ತಿದೆ. ನೋಡಿ, ಸಂಪ್ ಟ್ಯಾಂಕ್. ಇದು ಸಪೋಟ ಹಾಕಿದ್ದಾರೆ, ಸೀಬೆ ಹಾಕಿದ್ದಾರೆ, ಮಾವು ಹಾಕಿದ್ದಾರೆ, ಸ್ಟಾರ್ ಫ್ರೂಟ್ ಹಾಕಿದ್ದಾರೆ. ಇನ್ನೂ ಬೇಜಾನಿದೆ. ಸುಮಾರು ಒಂದು 12-13 ವೆರೈಟೀಸ್ ಫ್ರೂಟ್ ಟ್ರೀಸ್ ಹಾಕಿದ್ದಾರೆ. ಮತ್ತು ಆರ್ ಸಿ ಸಿ ಹೈಟ್ ಇದೆಯಲ್ಲ, 11 ಫೀಟ್ ಕೊಟ್ಟಿದ್ದಾರೆ. ಸ್ವಲ್ಪನೂ ಬೇಸಿಗೆ ಟೈಮಲ್ಲೂ ಸೆಕೆ ಕಾಣಲ್ಲ. ನೋಡಿ, ಈಗ ಆರ್ ಸಿ ಸಿ ಮೇಲೆ ಹತ್ತಿದ್ದೀನಿ, ಅಲ್ಲಿಂದ ವೀಡಿಯೋ ಮಾಡ್ತಾ ಇರೋದು. ಇದ್ರದ್ದು ಬೆಲೆ ಹೇಳ್ತಾರೆ 3.25 ಕೋಟಿ. 15ನೇ ಕಿಲೋಮೀಟ್ರ್ ಮೈಸೂರು ಸಿಟಿ ಸೆಂಟ್ರಿಂದ. 1 ವರ್ಷ ಆಯಿತು ಇದು ಕಟ್ಟಿ. ನೋಡಿ, ಇದು ಪಿಲ್ಲರ್ಗೆ ರಾಡ್ ಇನ್ನೂ ಬಿಟ್ಟಿದ್ದಾರೆ. ಇನ್ನೂ 2 ಫ್ಲೋರ್ ಬೇಕಾದ್ರೆ ಮಾಡ್ಕೋಬೋದು. ಕ್ಲಿಯರ್ ಟೈಟ್ಲ್ ಇದೆ. 1.5 ಎಕರೆ ಬೌಂಡ್ರಿ ಇದೆ ಪೇಪರಲ್ಲಿ. ಎಕ್ಸ್ಟ್ರಾ ಖರಾಬ್ ಇದೆ, ಅದೆಲ್ಲ ಸೇರಿಸಿ ಹೆಚ್ಚು ಕಮ್ಮಿ ಒಂದು 2 ಎಕರೆ ತನಕ ಬೌಂಡ್ರಿ ಮಾಡಿದ್ದಾರೆ. 1.5 ಎಕರೆಗೆ ಎಕ್ಸ್ಟ್ರಾ ಖರಾಬ್ ಸೇರಿಸಿ ಇನ್ನೂ ಎಕ್ಸ್ಟ್ರಾ ಇದೆ. ಆ್ಯಕ್ಚುಲಿ ಇವರು ರೆಸಾರ್ಟ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದಾರೆ. ಅಲ್ಲಿ ಕುದುರೆ ಕಟ್ಟೋಕ್ಕೆ ಮತ್ತು ಸುತ್ತ ರೋಡ್ ಮಾಡಿದ್ದಾರೆ. ಅಲ್ಲಿ ಟೂರಿಸ್ಟವ್ರು ಬರ್ತಾರಲ್ಲ ರೆಸಾರ್ಟ್ಗೆ, ಅವ್ರಿಗೆಲ್ಲ ಕುದುರೆ ರೌಂಡಿಂಗ್. ಮತ್ತು ಇಲ್ಲಿ ಲೇಕ್ ಇದೆ. ಆ ಲೇಕಲ್ಲಿ ಬೋಟಿಂಗ್ ಇದೆ. ಆ ಬೋಟಿಂಗ್ ಕರ್ಕೊಂಡೋಗಿ ಒಂದು ಕಾರು ಇದೆಲ್ಲ ಅರೇಂಜ್ ಮಾಡಬೇಕು ಅಂತಲೂ ಇದ್ದಾರೆ. ಇದು ಲೇಟ್ ಆಯಿತು ಅಂತಂದರೆ ಅದೇ ಮಾಡೋದವರು. ನೋಡಿ, ವಾಚ್ಮನ್ ಮನೆ ಈ ಕಡೆ ಇದೆ.
ನೋಡಿ ಕಾಂಪೌಂಡ್ ಈ ಥರ ಮೆಶ್ ಫೆನ್ಸಿಂಗ್ ಮಾಡಿದ್ದಾರೆ.